ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಹಿಳೆಯರು 50 ವರ್ಷ ಆಸುಪಾಸಿನಲ್ಲಿ ಮುಟ್ಟು ನಿಲ್ಲುವ ಈ ಲಕ್ಷಣಗಳ ಬಗ್ಗೆ ಅರಿವು ಹೊಂದಿರಬೇಕು. ಋತುಬಂಧವು ಮಹಿಳೆಯ ಋತುಚಕ್ರದ ಅಂತ್ಯವನ್ನು ಗುರುತಿಸುವ ನೈಸರ್ಗಿಕ ಜೈವಿಕ ಪ್ರಕ್ರಿಯೆಯಾಗಿದೆ. 43 ವರ್ಷದಿಂದ 53 ವರ್ಷದ ಈ ಅವಧಿಯಲ್ಲಿ ಯಾವ ಸಂದರ್ಭದಲ್ಲಾದರೂ ಮುಟ್ಟು ನಿಲ್ಲಬಹುದು. ಅಂಡಾಶಯದಲ್ಲಿ ಬಿಡುಗಡೆಯಾಗುವ ಎಗ್ ಮೊಟ್ಟೆ ಉತ್ಪತ್ತಿಯಾಗುವುದನ್ನು ನಿಲ್ಲಿಸುವ ಮೂಲಕ ಗರ್ಭಧಾರಣೆ ಹೊಂದುವುದನ್ನು ಕೊನೆಗೊಳಿಸುವ ಪ್ರಕ್ರಿಯೆಯಾಗಿದೆ. ಮುಟ್ಟು ನಿಲ್ಲುವ ವೇಳೆ ಅನಿಯಮಿತವಾಗಿರುವಂತಹ ಮುಟ್ಟಾಗುವುದು. ಪ್ರತಿ ತಿಂಗಳು 28 ರಿಂದ 30 ದಿನಕ್ಕೆ ಮುಟ್ಟಾಗುತ್ತಿದ್ದರೆ ಈ ಅವಧಿಯಲ್ಲಿ 15 ದಿನಗಳಿಗೊಮ್ಮೆ ಅಥವಾ 1.5 ತಿಂಗಳಿಗೊಮ್ಮೆ ಆಗಲು ಪ್ರಾರಂಭವಾಗುತ್ತದೆ. ದೇಹದಲ್ಲಾಗುವ ಹಾರ್ಮೋನ್ ಬದಲಾವಣೆಯಿಂದ ಮುಟ್ಟು ಏರುಪೇರಾಗುವುದು ಸಹಜ. ಕೆಲವರಿಗೆ ಅಧಿಕ ರಕ್ತಸ್ರಾವ, ಕಡಿಮೆ ರಕ್ತಸ್ರಾವ ಉಂಟಾಗಬಹುದು. ತೂಕ ಹೆಚ್ಚಳ. ಮುಟ್ಟು ನಿಲ್ಲುವ ವೇಳೆ ಚಯಾಪಚಯ ಕ್ರಿಯೆ ನಿಧಾನಗೊಂಡು ತೂಕ ತಕ್ಷಣ ಏರಿಕೆ ಕಾಣಬಹುದು. ಈ ವೇಳೆ ಈಸ್ಟ್ರೋಜನ್ ಮಟ್ಟಗಳು ಕಡಿಮೆಯಾಗುತ್ತವೆ. ಇದು ಹೃದಯದ ಅಪಾಯಗಳನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಹೆಚ್ಚು ಕ್ಯಾಲೋರಿಯುಕ್ತ ಆಹಾರ ಸೇವನೆಯ ಮೇಲೆ ನಿಯಂತ್ರಣ ಮಾಡಿಕೊಳ್ಳಬೇಕು. ತೂಕ ಹೆಚ್ಚಳ ನಿಯಂತ್ರಣದಲ್ಲಿ ಇಡುತ್ತದೆ. ಚರ್ಮ ಒಣಗಲು ಪ್ರಾರಂಭಿಸುತ್ತದೆ. ಮುಟ್ಟು ನಿಲ್ಲುವ ವೇಳೆ ದೇಹ ಸಂಪೂರ್ಣವಾಗಿ ಶುಷ್ಕವಾಗುತ್ತದೆ. ದೇಹ ಒಣಗದಂತೆ ತಡೆಯಲು ಎಣ್ಣೆಯ ಮಸಾಜ್ ಮಾಡಿಕೊಳ್ಳುವುದರಿಂದ ಒಣ ಚರ್ಮದಿಂದ ಮುಕ್ತಿ ಪಡೆಯಬಹುದು. ಹೆಚ್ಚು ಬೆವರುವಿಕೆ. ದೇಹದ ಶಾಖ ವಿಪರೀತವಾಗುವುದು, ಅತಿಯಾದ ಆಯಾಸ, ಬೆವರುವಿಕೆಗೆ ಹೆಚ್ಚು ನೀರು ಕುಡಿಯಬೇಕು. ಮರೆವಿನ ಸಮಸ್ಯೆ. ಸಾಮಾನ್ಯವಾಗಿ ಮಹಿಳೆಯರು ಈ ಸಂದರ್ಭದಲ್ಲಿ ಮರೆವು ಜೊತೆಗೆ ಏಕಾಗ್ರತೆಯನ್ನು ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು. ಮಾನಸಿಕ ಒತ್ತಡಕ್ಕೆ ಒಳಗಾಗುವುದು. ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ದೇಹದಲ್ಲಾಗುವ ಬದಲಾವಣೆಯಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಮಾನಸಿಕ ಹತೋಟಿ ಕಳೆದುಕೊಳ್ಳುತ್ತಾರೆ. ಯಾವುದರಲ್ಲೂ ಆಸಕ್ತಿ ತೋರದೆ ಇರುವುದು, ಸಿಟ್ಟಾಗುವುದು, ಮಂಕಾಗುವುದು ಕಂಡುಬರುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.